ಆರೋಪದಿಂದ ಅನುಭವ ಬರುವಂಥ ಮಾತಾಗ್ತದೆ. ಇಲ್ಲೇ ಒಟ್ಟಾರೆಯಾಗಿ ಯಾರೇ ಹಂಚಲ, ಇವತ್ತು ಕಾಂಗ್ರೆಸ್ಸಿಗರ ಹಂಚಲಿ, ಬಿ ಜೆ ಪಿಗರ ಹಂಚಲಿ, ದುಡ್ಡು ಹಂಚಿ ಆರಿಸಿ ಬರುವಂಥ ಈ ಪದ್ಧತಿಯಿಂದಾಗಿ ದೇಶದ ಈ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಇಲ್ಲೇ ಕಾರಣಗಳಿದ್ದಾವೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಈ ನೆಲೆಯಲ್ಲಿ ಯೋಚನೆ ಮಾಡಿದಾಗ ಸಹಜವಾಗಿ ಇದು ತಪ್ಪು ಅಂತ ಅನ್ನಿಸ್ತದೆ. ಆದರೆ ಕೇಳೋರು ಯಾರು ಅಂತ, ಹೂ ಈಸ್ ದ ಆಸ್ಕಿಂಗ್ ಆಫ್ ದಿಸ್ ಕ್ವಶನ್? ಎಲ್ಲರೂ ತಪ್ಪು ಮಾಡ್ಬೋದು, ನಾವು ಮಾಡಿದ್ವಪ್ಪ, ಅವ್ರು ಮಾಡಿದ್ರು ನಾವು ಮಾಡಿದ್ವಪ್ಪ ಅಂದಾಗ ಎಲ್ಲರಿಗೂ ಶಿಕ್ಷೆ ಆಗುವಂಥದ್ದು. ಆ ಶಿಕ್ಷೆ ತಪ್ಪು ಮಾಡಿದರೆ ಎಲ್ಲ ಶಿಕ್ಷೆ ಆಗುವಂಥ ವ್ಯವಸ್ಥೆ ಯಾವಾಗ ಬರ್ತದೋ, ಯಾವಾಗ ಬದಲಾಗ್ತದೋ ಅಂತ ವಿಚಾರ ಮಾಡಿದಾಗ ಮೋಸ್ಟ್ಲಿ ಅದು ಬರಲಿಕ್ಕಿಲ್ಲ ಅನ್ನೋ ಅನ್ನಿಸ್ತದೆ. ಯಾಕಂದ್ರೆ ಈ ಶಿಕ್ಷೆ ಕೊಡುವಂಥ ವ್ಯವಸ್ಥೆ, ತಪ್ಪು ಮಾಡಿದರೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಇಷ್ಟೋ ಬರಬೇಕಾಯಿತು, ಇರಬೇಕಾಯಿತು. ಈಗಾಗಲೇ ಕಾನೂನಲ್ಲಿ ಕೆಲವೊಂದಿಷ್ಟು ಇದ್ದಾವಿಲ್ಲಂತಲ್ಲ, ಆದ್ರೆ ಒಂದು ಕಾಲಕ್ಕೆ ಸಂವಿಧಾನ ಬರೀ ಮುಂದೆ ಅವ್ರಿಗೆ ತಲೆಯಲ್ಲಿ ಇರಲಿಕ್ಕಿಲ್ಲೇನೋ, ಈ ರೀತಿ ಇಂಥ ಜನ ಮುಂದೆ ಬರ್ತದೆ, ದುಡ್ಡು ಹೆಂಚು ಆರಿಸಿ ಬರುವಂಥದ್ದು ಅಂತೇಳಿ. ಅದಕ್ಕೆ ಪಾಪ ಅವ್ರು ಪ್ರಾಮಾಣಿಕ ಇರ್ಬೋದು, ಮುಂದಿನ ಜನಾಂಗ ಮಾಡಿದ್ದಾರೆ ಅದನ್ನು ಕಾನೂನು. ಬಟ್ ಇವತ್ತು ತಿದ್ದಬೇಕಾಗಿದೆ. ತಿದ್ದುವುದರಿಂದ ಮುಗಿದಿಲ್ಲ, ಅನುಷ್ಠಾನಗೊಳಿಸ್ಬೇಕಾಗಿದೆ. ತಪ್ಪು ಮಾಡಿದರೆ ಶಿಕ್ಷೆ ಆಗುವಂಥ ವ್ಯವಸ್ಥೆ ಮಾಡಬೇಕು. ಯಾವಾಗ ಆಗೋದಲ್ಲ. ಇವತ್ತು ನಮ್ಮ ಕಾನೂನುಗಳು ನೋಡಿದಾಗ, ಡೇಟ್ ಮೇಲೆ ಡೇಟ್ ತೊಗೊಳೋದನ್ನು ನೋಡಿದಾಗ, ಒಬ್ಬ ವ್ಯಕ್ತಿ ನ್ಯಾಯಾಧೀಶರಾಗ ಅದು ಮುಗಿಲಾರದು ಎಷ್ಟೋ ತಿಂಗಳು ಜಗ್ಗುದಾಗ ಕ್ರಿಮಿನಲ್ ಯಾವುದೋ ಕೇಸಲ್ಲಿ ಡೇಟ್ ಮೇಲೆ ಡೇಟ್ ತೊಗೊಳೋದ್ರಿಂದಾಗಿ ಸಹಜವಾಗಿ ಯಾರಿಗಾದ್ರೂ ಏನು ಕೇಸ್ ಹಾಕಿ ಏನು ಮಾಡೋದಪ್ಪ, ಅದೇನು ಜಲ್ದಿ ಮುಗಿಯುವಂಥದ್ದಲ್ಲ ಅನ್ನುವಂಥ ಭಾವನೆಗಳು ಬರ್ತಾಯಿತ್ತು. ಅಂದ್ರೆ ಒಟ್ಟಾರೆಯಾಗಿ ಇಡೀ ವ್ಯವಸ್ಥೆಯನ್ನು ಬದಲು ಮಾಡುವಂಥ ಸಾಧ್ಯತೆ ಈಗಿನ ಒಂದು ಸರ್ಕಾರಕ್ಕೆ